ಎರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ. ಲೆಟ್ಸ್ ವೆಲ್ಕಮ್ ನಮ್ಮ ಎಪಿಸೋಡ್ 7ರ ಮೊದಲನೇ ಸುತ್ತಿನ ಮೊದಲನೇ ಕಂಟೆಸ್ಟೆಂಟ್ ಪ್ರಸಾದ್ BSK ಆನ್ ದ ಸ್ಟೇಜ್. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ಕಾರ. ಪ್ರಸಾದ್ ಅವರೇ, ನೀವು ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಬೆಂಗಳೂರಲ್ಲಿ ನ್ಯೂ BL ರೋಡ್, ಕ್ಲೋಸ್ ಟು ರಾಮಯ್ಯ ಹಾಸ್ಪಿಟಲ್, RMB ಸೆಕೆಂಡ್ ಸ್ಟೇಜ್, ವೆಂಕಟಾಚಾರ್ಯ ನಗರ ಅಂದ್ಬಿಟ್ಟು. ಓಕೆ, ಸೊ ನಿಮ್ಮ ಸಂಗೀತದ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಸಂಗೀತ ಜರ್ನಿ ಅಂದರೆ ವೇ ಬ್ಯಾಕ್ 2010ರಲ್ಲಿ ಗುಹಾಂತರ ಅಂತ ಒಂದು ರೆಸಾರ್ಟ್ ಇದೆ. ಅಲ್ಲಿ ಹೋದಾಗ ಒಂದು ಕರಕೆ ನಡೀತಿತ್ತು, ಏನೋ ಲಿರಿಕ್ಸ್ ಇಲ್ಲ, ಎಂಥದ್ದಿಲ್ಲ. ಹಾಡೋಕ್ಕೆ ಅವಕಾಶ ಕೊಟ್ಟರು. ಆಡಿಸಿ ನೋಡು ಬೀಳಿಸಿ ನೋಡು ಹಾಡಿದ್ದೆ. ಅದಾದಮೇಲೆ ಸುಮಾರು ಒಂದು 7 ವರ್ಷಗಳ ಕಾಲ ದೀರ್ಘಾವಧಿಯ ಏನೂ ಹಾಡಲಿಲ್ಲ. 2018ರಲ್ಲಿ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಏನಾದ್ರು ಹಾಡೋಣ ಅಂತ ಹೇಳಿಬಿಟ್ಟು ಫೈನಲಿ ಸ್ಟಾರ್ ಮೇಕರಲ್ಲಿ ಸ್ಟಾರ್ಟ್ ಮಾಡಿ ಒಂದು 2000 ಹಾಡು ಹೇಳಿದೆ. ಆಮೇಲೆ ಒಬ್ಬರು ಪಾರ್ಟಿಸಿಪೆಂಟಿಂದಾಗಿ ಸ್ಮ್ಯೂಲ್ಗೆ ಬರಬೇಕಾಯ್ತು. ಇಲ್ಲಿ ಸುಮಾರು 20,000 ಹಾಡು ಹಾಡಿದ್ದೀನಿ. ವಾವ್, ಸೂಪರ್! ನಿಮ್ಮ ಈ ಸಂಗೀತ ಅಭಿರುಚಿಯನ್ನು ಕೇಳಿ ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ಧನ್ಯವಾದಗಳು. ಮೊದಲನೇದಾಗಿ ಮೊದಲನೇ ಸುತ್ತಿನಲ್ಲಿ ಯಾವ ಹಾಡನ್ನು ಹಾಡ್ತಾ ಇದ್ದೀರಾ? ಈಗ ಮೊದಲನೇ ಸುತ್ತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರಕ್ಕೆ ಹಾಡಿರುವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಅದ್ಭುತವಾಗಿ ಬಹಳ ಮೆಲೋಡಿಯಸ್ ಆಗಿತ್ತು ಸರ್ ತಮ್ಮ ಗಾಯನ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನನ್ನ ಫೀಡ್ಬ್ಯಾಕ್ ನಂತರ ನಮ್ಮ ಶ್ರೀನಿವಾಸ್ ಅವರ ಫೀಡ್ಬ್ಯಾಕನ್ನು ಕೇಳೋಣ ತಮ್ಮ ಹಾಡಿನ ಬಗ್ಗೆ. ಖಂಡಿತ. ನಮಸ್ಕಾರ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಸರ್, ನಿಮ್ಮ ವಯಸ್ಸು ಎಷ್ಟು ಕೇಳ್ಬೋದಾ? ಇವಾಗ 64. ಓ ಮೈ ಗಾಡ್, ಜೋರಾಗಿ ಒಂದ್ಸಲಿ ಚಪ್ಪಾಳೆ ಹೊಡೆದ್ಬಿಡ್ರಪ್ಪ ಇದಕ್ಕೆ. ಈ ಏಜಲ್ಲಿ ಈ ಸಾಂಗ್ ಹಾಡಿದಿರಲ್ಲ, ಆಲ್ರೆಡಿ ನೀವು ವಿನ್ನರ್, ಅಷ್ಟಕ್ಕೆ ವಿನ್ನರ್ ನೀವು. ಬೇರೆ ವಿಷಯಗಳೆಲ್ಲ ಸೈಡ್ಗೆ ಇಟ್ಬಿಡೋಣ. ಓಕೆ, ಸಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು 60 ಕ್ರಾಸ್ ಆದಮೇಲೆ ಈ ಏಜಲ್ಲಿ ನಿಮ್ಮ ಥರ ಹಾಡ್ತಾ ಇರಬೇಕು ಅಂತ ಒಂದು ಆಸೆ ನನಗೆ. ಸೊ ಈ ಥರದ ನೀವು ನಮ್ಮ ಮಹಾಲಿ ಸರ್ ಇವ್ರನ್ನೆಲ್ಲ ನೋಡ್ತಾ ಇದ್ದರೆ, ಸೊ ದಟ್ ಈಸ್ ಒಂಥರ ಆ್ಯಂಬಿಷನ್ ಐ ಹ್ಯಾವ್. ಓಕೆ, ಸೊ ಕಮಿಂಗ್ ಟು ದ ಸಾಂಗ್, ತುಂಬ ಚೆನ್ನಾಗಿ ಹಾಡಿದ್ರಿ. ತುಂಬ ಫೀಲ್ ಮಾಡಿಕೊಂಡು ಕಂಗಳೆರಡು ಅಂತ ಕಣ್ಣೆಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಹಾಡ್ತಾಯಿದ್ರಿ. ಸ್ವಲ್ಪ ಮಧ್ಯದಲ್ಲಿ ಆ ಕಡೆ ಈ ಕಡೆ ತಾಳ ತುಂಬ ಕಾಂಪ್ಲಿಕೇಟೆಡ್ ಇದೆ ಆ್ಯಕ್ಚುಲಿ. ಸೊ 1 2 1 2 3 ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಸ್ವಲ್ಪ ತಾಳ ಆ ಕಡೆ ಇತ್ತು. ಆಮೇಲೆ ಸಂಗತಿಗಳಲ್ಲಿ ನಾನು ತುಂಬ ಸೂಕ್ಷ್ಮ, ನಿಮ್ಗೆ ಗೊತ್ತಲ್ಲ, ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ಕಾಂಪಿಟೇಷನ್, ಐ ಆಮ್ ಟೆಲ್ಲಿಂಗ್. ಅದರ್ವೈಸ್ ಇಟ್ ಈಸ್ ಆಸಮ್. ಬಟ್ ಕೆಲವು ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಜನಿಗಾಗಿ ತುಟಿಗಳೆರಡು ಅದೆಲ್ಲ ತುಂಬ ವೆರಿ ವೆರಿ ಫೈನ್ ಟಚಿಂಗ್. ಅದು ಅವುಗಳೂ ಸ್ವಲ್ಪ ನೀವು ಅಂದರೆ ಕೆಲವು ಕಾಂಪಿಟೇಷನ್ ಸಾಂಗ್ ಅಂತ ತೊಗೊಂಡಾಗ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಸಿಂಪಲ್ ಸಾಂಗ್ಸ್, ಸಿಂಪಲ್ ಹಾಡೋದು, ಮಜಾ ಮಾಡೋದಕ್ಕೆ ಎಲ್ಲ ನಡೆಯುತ್ತೆ. ಬಟ್ ಇದರಲ್ಲಿ ತುಂಬ ಸೂಕ್ಷ್ಮ ಸಂಗತಿಗಳು ನೀವು ಅಕಸ್ಮಾತ್ ಫೋಕಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಏಜಲ್ಲಿ ಇಷ್ಟು ಅದ್ಭುತವಾಗಿ ಈ ಥರ ಒಂದು ಹಾಡನ್ನ ಫಿನಿಷ್ ಮಾಡಿದರೆ ತುಂಬ ಖುಷಿ ಆಯಿತು ಸರ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ನಿಮ್ಮಂಥ ಮೇರು ಸಂಗೀತಗಾರನಿಂದ ನಿಮ್ಮ ನುಡಿ ಕೇಳಿ ನನಗೆ ನಿಜಕ್ಕೂ ಖುಷಿ ಆಯಿತು. ನೀವು ಹೇಳ್ದಂಗೆ ಮುಂದೆ ಇಂಪ್ರೂವ್ ಮಾಡ್ಕೋತೀನಿ. ಖಂಡಿತ ಸರ್. ಸಂಗೀತಕ್ಕೆ ಎಲ್ಲರೂ ಇಂಪ್ರೂವ್, ನಾನು ಪ್ರತಿಯೊಬ್ಬರೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮಿಂದ ನಾನು ಕಲಿತಾ ಇರ್ತೀನಿ ಎಲ್ಲ. ಸೊ ಇಟ್ಸ್ ಆಲ್ ಎ ಜರ್ನಿ ಅಲ್ವಾ, ಇಟ್ಸ್ ನೆವರ್ ಎ ಡೆಸ್ಟಿನೇಷನ್ ಮ್ಯೂಸಿಕ್ ಅನ್ನೋದು. ಬಟ್ ತುಂಬ ಖುಷಿ ಆಯಿತು ನಮ್ಮ ಸ್ಟುಡಿಯೋಗೆ ಬಂದು ನೀವು ಹಾಡಿ ಅದ್ಭುತವಾದ ಸಾಂಗ್ ತೊಗೊಂಡಿದ್ದೀರಿ ನಮ್ಮ ಅಣ್ಣವ್ರದ್ದು. ತುಂಬ ಚೆನ್ನಾಗಿ ಹಾಡಿದ್ವಿ ಸರ್. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.